ದಾವಣಗೆರೆಯಿಂದ ಅರುಣ್ ಕರೆ ಮಾಡಿದ್ದಾರೆ. ಅರುಣ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಅರುಣ್, ಏನ್ ಹೇಳ್ತೀರಿ? ಅದೇ ಮೇಡಮ್, ಈಗ ಸಾಮಾನ್ಯ ಜನರಿಗೂ ಅದೇ, ಆಮೇಲೆ ದೊಡ್ಡ ಸೆಲೆಬ್ರಿಟಿಗೆ ಬೇರೆ ಥರ ಟ್ರೀಟು ನಾವು ಟಿ ವಿಲಿ ತುಂಬ ನೋಡ್ತಾ ಇದ್ದೀವಿ. ಅದು ಸೆಲೆಬ್ರಿಟೀಸ್ಗೆಲ್ಲ ಬೇರೆ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರಿಗಾದ್ರೆ ಒಳಗಡೆ ಹಾಕ್ಬಿಡೋರು ಇಷ್ಟೊತ್ತಿಗೆ. ಅದರಿಂದ ತುಂಬ ಬೇಜಾರಾಗ್ತಾ ಇದೆ. ಎಲ್ರಿಗೂ ಒಂದೇ ಥರ ಟ್ರೀಟ್ ಮಾಡಿದರೆ ಇವರು ಏನಾದರೂ ಇದರಲ್ಲಿ ನಮ್ಗೇನಾದರೂ ನ್ಯಾಯ ಸಿಕ್ತು ಅಂದರೆ, ಯಾರದೇ ಒಬ್ಬ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಏನೂ ಇಲ್ಲದೆ ಆಯಿತು ಅಂದರೆ ಅವರಿಗೆ ಜೀವಾವಧಿ ಶಿಕ್ಷೆ ಅಂತೂ ಆಗುತ್ತೆ. ಬಟ್ ಅವ್ರೇನಾದರೂ ಹೊರಗಡೆ ಬಂದರು ಅಂದರೆ ಈ ಸಿಸ್ಟಮ್ ಕೆಟ್ಟೋಗಿದೆ ಅಂತಲೇ ಅರ್ಥ. ರೈಟ್, ಥ್ಯಾಂಕ್ ಯು ಅರುಣ್, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಗಿರೀಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹೂವಿನಹಡಗಲಿಯಿಂದ. ಗಿರೀಶ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಗಿರೀಶ್, ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಈಗ ಈ ಪ್ರಕರಣ ಆದ್ಮೇಲೆ ಬಹಳಷ್ಟು ಪ್ರಕರಣ ಹಿಂದೆ ಆಗಿದ್ದು ಯಾವುದಕ್ಕೂ ಸಾಕ್ಷಿ ಅಥವಾ ಶಿಕ್ಷೆ ಆಗಿದೆ ಮೇಡಮ್. ಹಿಂದೆ ಸಲ್ಮಾನ್ ಖಾನ್ ಪ್ರಕರಣದಲ್ಲಿ ಇದೇ ತರನ ಆಗಿತ್ತು. ಅಲ್ಲಿ ಸುಮಾರು ಒಂದು 4 ಜನ ಬಡಪಾಯಿಗಳು ಸತ್ತಿದ್ರು. ಅವಾಗೂ ಕೂಡ ಯಾವುದೇ ತರ ಎಫೆಕ್ಟ್ ಆಗಿರ್ಲಿಲ್ಲ. ಸೂಕ್ತವಾದಂತಹ ಸಾಕ್ಷಿಗಳಿಲ್ಲ ಅಂತ ಹೇಳಿ ಆ ನಂತರ ಕ್ವೈಟ್ ಮಾಡ್ಲಾಗತ್ತೆ. 20 ವರ್ಷ ಅದು ಸುಮ್ಮನೆ ಕೇಸ್ ನಡೀತಾ ಹೋಯ್ತು. ಹೌದು, ಅದ್ರ ಪ್ರಕಾರ ಅದು ಯಾವ್ದು ಶಿಕ್ಷೆನೇ ಆಗ್ಲಿಲ್ಲ. ಇಲ್ಲಿ ಹಾಗಾಗಬಾರ್ದು ಅಂದ್ರೆ ಪೊಲೀಸರು ಸಾಕ್ಷಿಗಳನ್ನ ಸಂಗ್ರಹ ಮಾಡುವಂತಹ ಸಂದರ್ಭದಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ಬೇಕಾಗತ್ತೆ. ಮಾಡ್ಬೇಕಾಗತ್ತೆ ಮೇಡಮ್. ಯಾಕಂದ್ರೆ ಸಲ್ಮಾನ್ ಖಾನ್ ಬಾಡಿ ಗಾರ್ಡ್ ಸಹಿತ ಆ ಪ್ರಕರಣದಲ್ಲಿ ಸತ್ಯ ಹೋಗ್ಬಿಟ್ಟ. ಅವರು ಸಹಿತ ಸಾಕ್ಷಿ ಇದ್ದಂತ ವ್ಯಕ್ತಿ, ಅವನು ಆ ವೆಹಿಕಲ್ ನಲ್ಲಿ ಇದ್ದಂತ ವ್ಯಕ್ತಿ, ಅವನು ಸಹಿತ ಸತ್ತೋಗಿದ್ದ. ಆ ತರದ್ ಈ ಪ್ರಕರಣದಲ್ಲಿ ಆಗ್ಬಾರ್ದು ಅಂತ ಹೇಳಿ ಬಯಸ್ತೀರಿ ನೀವು ಕೂಡ. ಇದು ಬಹುಶಃ ಇದು ಈಗ ಅವರು ಸಾಕ್ತಿರೋ ದಾರಿ ನೋಡಿದ್ರೆ ಅದೇ ತರ ಅನ್ಸ್ಬಿಡುತ್ತೆ. ಇವತ್ತು ಬೆಳಗ್ಗೆಯಿಂದ ಆಗ್ತಾ ಇರೋ ಡೆವಲಪ್ಮೆಂಟ್ ನೋಡಿದ್ರೆ ಹಾಗೆ ಅನುಮಾನ ಮೂಡ್ತಾ ಇದೆ. ಅನುಮಾನ ಆಗ್ತಾ ಇದೆ ಮೇಡಮ್. ಇದು ಮೋಸ್ಟ್ಲಿ ಯಾಕಂದ್ರೆ ಅವು ಚೇಂಜಸ್ ಆಗ್ತಾನೆ ಹೋಗ್ತದೆ. ಮುಂದೆ ಅದು ಯಾರು ಮಾಡಿದ್ದಾರೆ ಅಂತ ಪ್ರೂವ್ ಆಗ್ತದೆ ಇಲ್ಲ ಅನ್ಸುತ್ತೆ ಇದು ನೋಡ್ಬಿಟ್ರೆ. ರೈಟ್, ಥ್ಯಾಂಕ್ ಯು ಗಿರೀಶ್, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.